ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಹಗರಣದಲ್ಲಿ ಅಧ್ಯಕ್ಷ ಶಿವಶಂಕರಪ್ಪ ಅಮಾನತುಗೊಂಡಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಯಲಿಗೆಳೆದಂತಹ ಮಹಾ ಹಗರಣದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತುಗೊಳಿಸಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ಅಧಿಕಾರ ದುರ್ಬಳಕೆ ಮಾಡಿ ಮಗಳಿಗೆ ಸರ್ಕಾರಿ ಕೆಲಸ ಕೊಡಿಸಿದ್ರು ಶಿವಶಂಕರಪ್ಪ. ಕೈಗಾರಿಕಾ ಇಲಾಖೆಯಲ್ಲಿ ಮಗಳಿಗೆ ಕೆಲಸ ಕೊಡಿಸಿದ್ರು, ಅದು ಕೂಡ ನಕಲಿ ಆದಾಯ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸೋದರ ಮೂಲಕ. ಅಧಿಕಾರ ದುರ್ಬಳಕೆಯ ಹಿನ್ನೆಲೆಯಲ್ಲಿ ಶಿವಶಂಕರಪ್ಪ ಅವರನ್ನ ರಾಜ್ಯಪಾಲರು ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಇವರ ವಿರುದ್ಧ ತನಿಖೆ ಆಗಬೇಕು. ಮುಂದಿನ ಆದೇಶ ಬರೋವರೆಗೂ ಕೂಡ ಇವರು ಅಮಾನತಿನಲ್ಲಿರ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಯಲು ಮಾಡಿದ್ದಂತಹ ಕೆಪಿಎಸ್ಸಿ ಹಗರಣ ಇದು. ನೇಮಕಾತಿಯಲ್ಲಾದಂತಹ ಅಕ್ರಮದ ಕುರಿತಾಗಿ ಕೆಪಿಎಸ್ಸಿಯ ಕಾರ್ಯದರ್ಶಿ ದೂರನ್ನ ಕೊಟ್ಟಿದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯಪಾಲರು ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದರ ವಿರುದ್ಧ ತನಿಖೆ ಆಗೋವರೆಗೂ, ಮುಂದಿನ ಆದೇಶ ಬರೋವರೆಗೂ ಕೂಡ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ತಗ್ಲಾಕೊಂಡಿದ್ದಾದ್ರೂ ಹೇಗೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಸುಳ್ಳು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿ ಹುದ್ದೆ ಪಡೆಯೋದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನವನ್ನ ಮಾಡಿದ್ರು. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧವೇ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ವಿರುದ್ಧ. ಸುಮಾ ಸಾಹುಕಾರ್ ಕುಟುಂಬದ ಆದಾಯವನ್ನ ಮುಚ್ಚಿಟ್ಟು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ರು, ಅದು ಕೂಡ ನಕಲಿ ಆದಾಯ ಹಾಗೂ ಜಾತಿಯ ಪ್ರಮಾಣ ಪತ್ರ. ಅರ್ಜಿಯಲ್ಲಿ ಸುಳ್ಳು ಮಾಹಿತಿಯನ್ನ ಕೊಡಲಾಗಿದೆ. ಅರ್ಜಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಬಯಲಾಗಿರೋದು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ವೇತನ ಪ್ರತಿ ತಿಂಗಳು 2,25,000. ಆದ್ರೆ ಅವರು ಆದಾಯ ಪತ್ರವನ್ನ ಏನ್ ಸಲ್ಲಿಸಿದ್ದಾರೆ ಅದರಲ್ಲಿ ವಾರ್ಷಿಕ 40,000 ರೂಪಾಯಿ ಅಂತ ಉಲ್ಲೇಖ ಆಗಿದೆ. ಈ ಪ್ರಕರಣ ಮೊದಲು ಬಯಲಿಗೆಳೆದದ್ದೇ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್. ಕನ್ನಡಪ್ರಭ ಸುವರ್ಣ ನ್ಯೂಸ್ನಿಂದ ಕೆಪಿಎಸ್ಸಿಯ ಅಕ್ರಮದ ಕುರಿತಾಗಿ ಎಳೆ ಎಳೆಯಾಗಿ ಬಿಡಿಸಲಾಗಿತ್ತು, ವರದಿಯನ್ನ ಬಿತ್ತರಿಸಲಾಗಿತ್ತು. ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು. ಈ ಅಕ್ರಮ ಬಯಲಿಗೆ ಬರ್ತಾ ಇದ್ದ ಹಾಗೆ ಶಿವಶಂಕರಪ್ಪ ಅವರ ಪುತ್ರಿಯ ವಿರುದ್ಧ ಎಫ್ಐಆರ್ ಆಗಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ. ಮತ್ತೊಂದು ಕಡೆ ಇದೀಗ ರಾಜ್ಯಪಾಲರು ಸುಮಾ ಸಾಹುಕಾರ್ ಅವರ ತಂದೆ ಕೆಪಿಎಸ್ಸಿಯ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ ಕೆಪಿಎಸ್ಸಿಯ ಹಗರಣ ಬಯಲಾಗಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಕನ್ನಡ ಭಾಷಾ ಪರೀಕ್ಷೆ ನಡೆದಿತ್ತು. 21/1/2026 ಅರ್ಹತಾ ಪಟ್ಟಿ ಪ್ರಕಟ ಮಾಡಲಾಗಿತ್ತು. 19/2/2026 ಅಂದ್ರೆ ಈ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಆಯಿತು. ಅರ್ಹತಾ ಪರೀಕ್ಷಾ ಪಟ್ಟಿಯಲ್ಲಿ ಉದ್ಯೋಗಕ್ಕೆ ಅರ್ಹರಾಗಿದ್ರು ಸುಮಾ. ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಅಸಲಿ ಮುಖವಾಡ ಬಯಲಾಗಿದೆ. ಫೆಬ್ರವರಿ 19, 2026 ಮೀಸಲಾತಿ ಪಡೆಯುವ ಉದ್ದೇಶದಿಂದ ನಕಲಿ ಆದಾಯ ಪತ್ರವನ್ನ ಸಲ್ಲಿಸಿದ್ರು ಅನ್ನುವಂತಹ ಆರೋಪ ಇವರ ಮೇಲೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅಮಾನತುಗೊಂಡಿದ್ದಾರೆ. ಈಗ ಹಂಗಾಮಿ ಅಧ್ಯಕ್ಷರ ನೇಮಕ. ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಪ್ರಭುದೇವ
ಇವರು ಕೆಪಿಎಸ್ಸಿಯ ಹಿರಿಯ ಸದಸ್ಯರು. ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ, ಡಾಕ್ಟರ್ ಬಿ ಪ್ರಭುದೇವ ಅವರನ್ನು. ಈ ಪ್ರಕರಣದ ಸಂಪೂರ್ಣ ತನಿಖೆಯಾಗಿ ಸತ್ಯಾಂಶ ಏನು ಅನ್ನೋದು ಹೊರಬರಬೇಕು. ಹಾಗೂ ಮುಂದಿನ ಆದೇಶ ಬರೋವರೆಗೂ ಕೂಡ ಇವರೇ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಕೆಪಿಎಸ್ಸಿಯ ಅಧ್ಯಕ್ಷ ಶಿವಶಂಕರಪ್ಪ ಅಮಾನತಿನ ಬೆನ್ನಲ್ಲೇ ಹಿರಿಯ ಸದಸ್ಯ ಡಾಕ್ಟರ್ ಬಿ ಪ್ರಭುದೇವ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಇವರೇ ಹಂಗಾಮಿ ಅಧ್ಯಕ್ಷರು ಪ್ರಭುದೇವ. ಮತ್ತೊಂದು ಕಡೆ ಕೆಪಿಎಸ್ಸಿಯ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್, ಇವರನ್ನಿಗೇನು ಸಸ್ಪೆಂಡ್ ಮಾಡಲಾಗಿದೆ. ಅವರ ಸ್ಥಾನಕ್ಕೆ ಡಾಕ್ಟರ್ ಬಿ ಪ್ರಭುದೇವ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇವರು ಕೆಪಿಎಸ್ಸಿಯ ಹಿರಿಯ ಸದಸ್ಯರು. ರಾಜ್ಯಪಾಲರು ಹೊರಡಿಸಿದಂತಹ ಆದೇಶ ಇದು. ಕೆಪಿಎಸ್ಸಿ ಅಧ್ಯಕ್ಷನ ತಲೆದಂಡದ ಕುರಿತಾಗಿ ಸ್ವತಃ ಶಿವಶಂಕರಪ್ಪ ಅವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಮೊದಲ ಪ್ರತಿಕ್ರಿಯೆ ಇದು. ರಾಜ್ಯಪಾಲರು ಯಾವ ಆಧಾರದ ಮೇಲೆ ಅಮಾನತು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ರಾಜ್ಯಪಾಲರ ಆದೇಶದ ಪೂರ್ಣ ವಿವರವನ್ನ ಪಡೆದು ತದನಂತರ ಮಾತನಾಡ್ತೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿವಶಂಕರಪ್ಪ ಅವರ ಫಸ್ಟ್ ರಿಯಾಕ್ಷನ್. ನೇಮಕಾತಿ ದಾಖಲೆ ಪರಿಶೀಲನೆ ಆಗೋದು ಕೆಪಿಎಸ್ಸಿ ಕಚೇರಿಯಲ್ಲಿ. ನೇಮಕಾತಿ ಸಂದರ್ಶನ ಇದ್ದಾಗಷ್ಟೇ ನಮ್ಮ ಬಳಿ ಅಭ್ಯರ್ಥಿಗಳ ಫೈಲ್ ಬರುತ್ತೆ. ಅರ್ಹತೆ ಮತ್ತು ಮೀಸಲಾತಿ ಆಧಾರದಲ್ಲಿ ನೇಮಕಾತಿ ಆಗತ್ತೆ ಅಂತ ಶಿವಶಂಕರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಅಮಾನತಾಗಿರೋದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸುವರ್ಣ ನ್ಯೂಸಿಂದ ಮಾತಾಡ್ತಿರೋದು ಸರ್. ಒಂದು ಅಮಾನತ್ ಆದೇಶದ ಬಗ್ಗೆ ಏನು ಸರ್ ತಮ್ಮ ಪ್ರತಿಕ್ರಿಯೆ? ಇಲ್ಲ, ಮೊನ್ನೆ ಎಲ್ಲ ಸ್ಟೇ ಆಗಿತ್ತು. ಹಾಂ ಸರ್. ಅದು ಪ್ರೊಸೀಡಿಂಗ್ಸ್. ಹಾಂ, ಅದ್ರ ನಂತರನು ಈಗ ನಾನು ಜೈಲಿನಲ್ಲಿದ್ದೆ, ಈಗ ಗೊತ್ತಾಗಿದೆ. ಹಾಂ, ನೋಡೋಣ, ತಿಳ್ಕೊಂಡು ನಾನು ಬೆಂಗಳೂರಿಗೆ ಬಂದಾಗ ತಿಳ್ಕೊಂಡು ಹೇಳ್ತೀನಿ. ಅಲ್ಲ, ಈಗ ಅದು ಸದಸ್ಯರು ತಗೊಂಡಿದ್ದ ರೆಸೊಲ್ಯೂಷನ್ ಮೇಲೆ ನೀವು ಸ್ಟೇ ತಂದಿದ್ದಾರೆ. ಸದಸ್ಯರು ಹೌದು, ಬಟ್ ಈಗ ಗವರ್ನರ್ ಈ ಆದೇಶ ಮಾಡಿದ್ದಾರೆ. ಹಾ, ಗವರ್ನರ್ ಆದೇಶದ ಬಗ್ಗೆ ಏನು ಅನ್ಸುತ್ತೆ? ಅಲ್ಲ, ಗವರ್ನರ್ ಆದೇಶ ಏನ್ ಗ್ರೌಂಡ್ ಮೇಲೆ ಮಾಡಿದಾರಂತ ನನಗೆ ಗೊತ್ತಾಗಿಲ್ಲ. ಹಾಂ ಹಾಂ ಹಾಂ. ಬಟ್ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಒಂದು ಸ್ವಜನ ಪಕ್ಷಪಾತ, ಇನ್ನೊಂದು ನಕಲಿ ದಾಖಲೆಗಳಿದ್ದು ತಪ್ಪು ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ರು ತಾವು ಪರಿಶೀಲನೆ ಮಾಡಲಿಲ್ಲ ಅದು ಸರಿಯಾಗಿ ಅನ್ನುವಂಥ ಆರೋಪ ತಮ್ಮ ಮೇಲೆ ಸರ್. ಪರಿಶೀಲನೆ ಮಾಡೋರು ನಮ್ಮ ಸ್ಟಾಫ್ ಅಲ್ರಿ, ನಮ್ಮ ಆಫೀಸ್ ಕಡೆಯಿಂದ. ನಮ್ಮ ಕಮಿಷನ್ ಬರೋದು ಇಂಟರ್ವ್ಯೂ ಇದ್ದಲ್ಲಿ ಮಾತ್ರ ಬರ್ತದೆ. ಅದು ಓನ್ಲಿ ಮತ್ತೆ ರಿಸರ್ವೇಶನ್ ಬೇಸ್ ಮೇಲೆ ಸೆಲೆಕ್ಷನ್ ಆಗೋದು ಸೆಕ್ರೆಟರಿ ಕಂಟ್ರೋಲರ್ ನೋಡ್ಕೊಳ್ತಾರೆ. ಅದೆಲ್ಲ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೋಡ್ಬೇಕು ಏನಾಗುತ್ತೆ ನೋಡೋಣ. ಬಟ್ ಈಗ ಗವರ್ನರ್ ಕ್ರಮದ ಬಗ್ಗೆ ಏನು ಸರ್ ತಮ್ಮದು ಪ್ರತಿಕ್ರಿಯೆ? ಅದೇ ಹೇಳಿದ್ನಲ್ರಿ ನಾನು, ಅದೆಲ್ಲ ಡೀಟೇಲ್ಸ್ ನೋಡ್ಕೊಂಡು ಹೇಳ್ತೀನಿ. ಓಕೆ ಓಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸರ್ಕಾರಿ ಹುದ್ದೆ ಪಡೆಯೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿ ಈಗ ಏನು ಗೊತ್ತಿಲ್ವಂತ? ಅಲ್ಲ, ಈಗ ಗೊತ್ತಾಗಲ್ಲ ಅನ್ನುವ ಕಾರಣಕ್ಕಾಗಿಯೇ ಈ ಲಾಭವನ್ನು ಮಾಡಿಕೊಟ್ರು. KPSCಯಲ್ಲಿ ಹುದ್ದೆಯನ್ನು ಪಡೆಯೋದಕ್ಕೆ ತಮ್ಮ ಪುತ್ರಿಯರಿಗೆ ಲಾಭವನ್ನು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಬರೀ KPSC ಅಧ್ಯಕ್ಷರ ಪಾತ್ರ ಮಾತ್ರ ಅಲ್ಲ, ಅಲ್ಲಿ ಕೆಲಸ ಮಾಡುವಂಥ ಇನ್ನಿಬ್ಬರ ಪಾತ್ರ ಕೂಡ ಇರುವಿಕೆ ಇದೆ ಅನ್ನೋದು ಭಾಳ ಸ್ಪಷ್ಟ. ಯಾಕಂದರೆ ಇಬ್ಬರು ಇರುವಂಥ ಅಧಿಕಾರಿಗಳು ವಾಲಂಟ್ರಿ ರಿಟೈರ್ಮೆಂಟ್ಗೆ ಅಂದರೆ VRSಗೆ ಈಗಾಗಲೇ ಅಪ್ಲೈ ಮಾಡಿದ್ದಾರೆ. ಅದರ ಮೇಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಒಂದಂತೂ ಭಾಳ ಸ್ಪಷ್ಟ, ನಿಯಮಗಳ ಉಲ್ಲಂಘನೆ ಆಗಿದೆ ಈ ಪ್ರಕರಣದಲ್ಲಿ ಅನ್ನೋದಕ್ಕೆ ಎರಡು ಮಾತಿಲ್ಲ. ಅವರ ಇಬ್ಬರೂ ಪುತ್ರಿಯರ ವಿಚಾರದಲ್ಲೂ ಕೂಡ ಅಧ್ಯಕ್ಷರ ಹಸ್ತಕ್ಷೇಪ ಇದೆ. ನಿಯಮ ಹೇಳುತ್ತೆ ಆ ರೀತಿಯಾಗಿ. ಅಂದರೆ ಒಬ್ಬರ ವಿಚಾರ ಅಂದರೆ ಅನುರಾಧ ಅವರ ವಿಚಾರದಲ್ಲಿ ಈಗಾಗಲೇ ಪ್ರಾಥಮಿಕ ಆಯ್ಕೆ ಪಟ್ಟಿ ಘೋಷಣೆ ಆಗಿದೆ. ಅದರಲ್ಲಿ ಅವರು ಸ್ಥಾನ ಪಡೆದಿದ್ದಾರೆ.
ಆದರೆ ಆ ಪಟ್ಟಿಗೆ ಸೈನ್ ಹಾಕಬೇಕಾಗಿರುವಂಥವ್ರು ಅಧ್ಯಕ್ಷರಾಗಿದ್ದುಕೊಂಡು ತಮ್ಮ ಪುತ್ರಿಯ ಆಯ್ಕೆ ಪಟ್ಟಿಗೆ ಅವರು ಸೈನ್ ಹಾಕಬಾರ್ದಾಗಿತ್ತು ಮತ್ತು ಇಡೀ ನೇಮಕಾತಿ ಪ್ರಕ್ರಿಯೆಯಿಂದ ಅವರು ದೂರ ಉಳಿಬೇಕಾಗಿತ್ತು. ಆದರೆ ಆ ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಂಡಿರ್ತಕ್ಕಂಥದ್ದೇ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇದು ಸ್ವಜನ ಪಕ್ಷಪಾತ ಮತ್ತು ಅಧಿಕಾರ ದುರುಪಯೋಗ ಅಂತ. ಅವರ ಇನ್ನೊಬ್ಬರ ಮಗಳ ವಿಚಾರದಲ್ಲೂ ಕೂಡ 3B ಮೀಸಲಾತಿಯನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರದ ಬಹಳ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಆದೇಶ ಇದೆ. KPSC ಅಧ್ಯಕ್ಷರಾಗಿರ್ತಕ್ಕಂಥವರ ಪುತ್ರಿ ಮೀಸಲಾತಿಯಲ್ಲಿ ಅಡಿಯಲ್ಲಿ ಕೆಲಸವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂಥೇಳಿ ನಿಯಮವೇ ಇದೆ. ಅದು KPSC ಅಧ್ಯಕ್ಷರ ಹುದ್ದೆಗೆ ಅನ್ವಯ ಆಗುವಂಥ ನಿಯಮ. ಆ ನಿಯಮವನ್ನು ಮರೆಮಾಚಿ ಅವರು ಕೂಡ ಕ್ಲೈಮ್ ಮಾಡಿರ್ತಕ್ಕಂಥದ್ದು ಕೂಡ ದಾಖಲೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಕೂಡ ಹಾಕಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಕೂಡ ದಾಖಲೆಗಳಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅಂತಿಮವಾಗಿ ಇದನ್ನು ಸುಪ್ರೀಂ ಕೋರ್ಟ್ ಸುಪರ್ದಿಯಲ್ಲಿ ತನಿಖೆಯನ್ನು ಮಾಡ್ತಾರೆ. ಯಾಕಂದರೆ ರಾಜ್ಯಪಾಲರು ಈಗ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ತನಿಖೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದರೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದ್ದಂಥದ್ದು ಭಾಳ ಸ್ಪಷ್ಟ. ಆ ವಿಚಾರದಲ್ಲಿ ನಾವು ರಾಜ್ಯಪಾಲರಿಗೆ ಒಂದು ಶಹಬಾಷ್ಗಿರಿಯನ್ನು ಕೊಡಬೇಕು. ಯಾಕಂದರೆ ಅವರನ್ನು ಅಮಾನತು ಮಾಡಿದ್ದಾರೆ. ಈಗ ಸಾಕಷ್ಟು ನೇಮಕಾತಿಗಳು KPSCಯಿಂದ ಆಗಬೇಕಾಗಿದೆ. ಸರ್ಕಾರ ಕೂಡ ನೇಮಕಾತಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡು ಸುಮಾರು 55,000 ನೇಮಕಾತಿಗಳಿಗೆ ಅಧಿಸೂಚನೆ ಹೊರಡಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ತಮ್ಮ ಪುತ್ರಿಯರಿಗೆ ಲಾಭ ಮಾಡಿಕೊಟ್ಟು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿದರೆ ಇನ್ನೂ ಆಗುವಂಥ ನೇಮಕಾತಿಗಳಲ್ಲಿ ಎಷ್ಟು ಅಕ್ರಮಗಳಾಗ್ತಾ ಇತ್ತು ಮತ್ತು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಅಂದರೆ ಪ್ರಾಮಾಣಿಕವಾಗಿ ಓದಿ ಅರ್ಜಿ ಸಲ್ಲಿಸಿ ಕೆಲಸವನ್ನು ಪಡೆದುಕೊಳ್ಬೇಕಾಗಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಇದೇ ಅಧ್ಯಕ್ಷರು ಮುಂದುವರೆದಿದ್ರೆ ಈ ನೇಮಕಾತಿ ಪ್ರಕ್ರಿಯೆಗಳಲ್ಲೂ ಕೂಡ ಇಂಥದ್ದೇ ಲೋಪಗಳು ಇಂಥದ್ದೇ ಅಕ್ರಮಗಳು ನಡೆಯುತ್ತೆ ಅನ್ನೋದು ಸಹಜವಾಗಿ ಊಹೆ ಮಾಡಬಹುದಾದಂತಹ ವಾಸ್ತವ ಆಗಿತ್ತು. ಆ ಕಾರಣಕ್ಕಾಗಿ ಗವರ್ನರ್ ತೆಗೆದುಕೊಂಡಿರುವಂಥ ನಿರ್ಣಯಕ್ಕೆ ಒಂದು ರೀತಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇಂಥ ಅಧ್ಯಕ್ಷರು ಆ ಹುದ್ದೆಯಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅನ್ನುವ ಕಾರಣಕ್ಕಾಗಿ ಅವರ ಅಧ್ಯಕ್ಷ ಹುದ್ದೆಯಲ್ಲಿ ಇದನ್ನ ಅಮಾನತಿನಲ್ಲಿ ಇಟ್ಟು ರಾಷ್ಟ್ರಪತಿಗಳಿಗೆ ಒಂದು ಶಿಫಾರಸನ್ನು ಮಾಡಿದ್ದಾರೆ. ತನಿಖೆ ಮಾಡಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತಹ ತೀರ್ಮಾನವನ್ನು ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ. ಎಲ್ಲಿಯ ತನಕ ಇವರ ಅಕ್ರಮ ಇತ್ತು ಅನ್ನೋದನ್ನು ನೋಡಿ, ಒಂದು ಅವರು ಈ ಹುದ್ದೆಯಲ್ಲಿ ಇರುವ ತನಕ ನೀವು ಅರ್ಜಿ ಸಲ್ಲಿಸಬೇಡಿ ಅಂತೇಳಿ ಹೇಳ್ಬೋದಾಗಿತ್ತು, ಅದನ್ನು ಹೇಳಲಿಲ್ಲ. ಅವರು ಪುತ್ರಿಯರ ಅರ್ಜಿ ಸಲ್ಲಿಸಿದ್ದಂಥದ್ದು ಮತ್ತು ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಂಥದ್ದು ಇರ್ಬೋದು. ಇವರು ಅಧ್ಯಕ್ಷರ ಹುದ್ದೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಮೀಸಲಾತಿ ಪಡೆದಿದ್ದಿರ್ಬೋದು. ಇದೆಲ್ಲವೂ ಕೂಡ ಅವರಿಗೆ ಗೊತ್ತಿಲ್ಲದೆ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಪ್ರಕ್ರಿಯೆಗಳಾಗಿ ಅಂದರೆ ಗವರ್ನರ್ ತನಕ ದೂರು ಬಂತು, ಮುಖ್ಯ ಕಾರ್ಯದರ್ಶಿಗಳಿಗೂ ದೂರು ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ರಹಸ್ಯ ಖಾತೆಯಲ್ಲಿ ರಹಸ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಇಬ್ಬರು ವಾಲಂಟ್ರಿಯಾಗಿ ರಿಟೈರ್ಮೆಂಟ್ಗೆ ಅರ್ಜಿ ಹಾಕಿದ್ದು, ಇದೆಲ್ಲವನ್ನು ಗಮನಿಸಿದಾಗ ಹುದ್ದೆ ಕೊಡಿಸಲೇಬೇಕು ಅನ್ನುವಂತಹ ಸ್ವಜನ ಪಕ್ಷಪಾತ ಮತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದರ ಬಗ್ಗೆ ಬಹಳ ಸ್ಪಷ್ಟ ನಿದರ್ಶನಗಳು ಮತ್ತು ಅದಕ್ಕೆ ಸೂಕ್ತ ದಾಖಲೆಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಹಾಗಾಗಿ ರಾಜ್ಯಪಾಲರು ತೆಗೆದುಕೊಂಡಂತ ಈ ನಿರ್ಣಯ ಒಂದು ರೀತಿಯಲ್ಲಿ ಸೂಕ್ತವಾದಂಥದ್ದು ಮತ್ತು ಇದು ಅಗತ್ಯವೂ ಕೂಡ ಆಗಿತ್ತು. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್. KPSC ಅಧ್ಯಕ್ಷರ ತಲೆದಂಡದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವ್ಯಕ್ತಿ ಸಂಸ್ಥೆ ಮೇಲೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು, ತನಿಖೆಗೆ ಅವಕಾಶ ಮಾಡಿ ದೋಷ ಮುಕ್ತರಾದ್ರೆ ಮುಂದುವರೆಯಲಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಿದೆ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಸಂಸ್ಥೆ ಮೇಲಿರ್ಬೋದು ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಅವರು ದೋಷ ಮುಕ್ತ ಇದ್ರೆ ಕಂಟಿನ್ಯೂ ಮಾಡ್ಬೋದು. ಆದರೆ ಇಲ್ಲಿ ಎಲ್ಲ ಮೆಂಬರ್ಸು ಕೂಡ ಇವರಿಗೆ ವಜಾ ಮಾಡಬೇಕು ಅಂತ ಹೇಳಿದಾಗ ಇವರು ಹಠ ಹಿಡಿದು ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದು ಸರಿ ಇರಲಿಲ್ಲ. ಈಗ ಗವರ್ನರ್ ಅವರೇ ವಜಾ ಮಾಡಬೇಕು ಅಂದ್ಬಿಟ್ಟು ಆದೇಶ ನೀಡಿದ್ದಾರೆ. ಸೊ ಇದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಪ್ರೊಸೀಜರ್ ಏನಿದೆ ಮಾಡಿದ್ದಾರೆ. ಆದರೆ ಮುಂದೆ ಇದನ್ನ ಸರಿಪಡಿಸಬೇಕು. ಮತ್ತೆ ಏನು ನಮ್ಮ ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಜನರ ಮತ್ತು ವಿಶೇಷವಾಗಿ ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.